ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಗೌರವಾನ್ವಿತ ಪ್ರಧಾನ ಮಂತ್ರಿಗಳು 2047ರ ಒಂದು ಒಳಗಾಗಿ ವಿಕಸಿತ ಭಾರತವನ್ನ ದೃಢ ಸಂಕಲ್ಪವನ್ನ ಮಾಡಿ ವಿಕಸಿತ ಭಾರತವನ್ನ ಮಾಡಬೇಕು ಅಂತೇಳಿ ಸಂಕಲ್ಪವನ್ನ ಮಾಡಿ ಗೌರವಾನ್ವಿತ ನಿರ್ಮಲಾ ಸೀತಾರಾಮನ್ ಜಿ ಅವರು 9ನೇ ಬಜೆಟ್ ಅನ್ನ ಈಗಾಗಲೇ ಮಂಡನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಮೊದಲೇ ಬಾರಿಗೆ ಕರ್ತವ್ಯ ಭವನದಿಂದ 2026ನೇ ಒಂದು ಬಜೆಟ್ ಮುಖಾಂತರ ಒಂದು ವಿಶ್ವದ ಮೊದಲ ಆರ್ಥಿಕ ವ್ಯವಸ್ಥೆಯನ್ನ ಹೊಂದುವಂತ ದಿಕ್ಕಿನಲ್ಲಿ ಆ ದಿಕ್ಕಲ್ಲಿ ದೇಶವನ್ನ ಮಾಡಬೇಕು ಅಂತೇಳಿ ಗುರಿಯನ್ನು ಇಟ್ಕೊಂಡು ಈ ಬಜೆಟ್ ಅನ್ನ ಈ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ. ವಿಶೇಷವಾಗಿ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡುವಂತ ಯುವ ಶಕ್ತಿ ಬಜೆಟ್ ಅಂತ ಕೂಡ ನಾವೆಲ್ಲರೂ ಕೂಡ ಹೇಳ್ಬೋದು. ಎರಡನೇದು, ಮೂಲಭೂತ ಸೌಕರ್ಯಗಳನ್ನ ಆದ್ಯತೆಯನ್ನು ಇಟ್ಕೊಂಡು ಬಜೆಟ್ ಅನ್ನ ಕೊಡುವಂತ ಕರ್ತವ್ಯ ಆಗಿದೆ. ಅದ್ರ ಜೊತೆಗೆ ಕೃಷಿಗೆ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಕೃಷಿಗೆ ಇನ್ನೂ ಹೆಚ್ಚಿನ ಒತ್ತನ್ನು ಕೊಡುವಂತ ದಿಕ್ಕಿನಲ್ಲಿ, ಕೃಷಿ ಉತ್ಪಾದನೆಗೆ ಇನ್ನು ಹೆಚ್ಚಿನ ಒತ್ತನ್ನು ಕೊಡುವಂತ ದಿಕ್ಕಿನಲ್ಲಿ ಈ ಬಜೆಟ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಕಂಡಕ್ಟರ್ ವಿಚಾರದಲ್ಲಿರ್ಬೋದು, ವಿಶೇಷವಾಗಿ ಹೆಲ್ತ್ ಅಂಡ್ ಎಜುಕೇಶನ್ಗೆ ರಿಲೇಟೆಡ್, ಯಾಕಂದ್ರೆ ಬಡತನದಲ್ಲಿರುವಂತಹ ಕುಟುಂಬಗಳಿಗೆ ಅವ್ರು ದುಡಿದಂತ ದುಡಿಮೆ ಪೂರ್ತಿ ಆರೋಗ್ಯ ಕ್ಷೇತ್ರಕ್ಕೆ ಖರ್ಚು ಮಾಡಬೇಕಾಗಿತ್ತು. ಮತ್ತು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನ ಕೊಡುವಂತ ದಿಕ್ಕಿನಲ್ಲೂ ಕೂಡ ಈ ಬಜೆಟ್ ಅತ್ಯಂತ ಆಶಾದಾಯಕವಾಗಿದೆ. ಮೇಜರ್ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳೇನಿದೆ, ಆ ಡ್ರಗ್ಸ್ಗಳಿಗೆ ವಿಚಾರದಲ್ಲಿ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡುವಂತ ಮುಖಾಂತರ ಇರ್ಬೋದು. ಈ ರೀತಿ ಸರ್ವೇ ಸಾಮಾನ್ಯ ಎಲ್ಲ ಜನರಿಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ನಾವೇನು ಹೇಳ್ತೀವಿ, ಆ ರೀತಿ ಸರ್ವ ಜನಾಂಗರಿಗೆ ಸ್ಪಂದನೆ ಕೊಡುವಂತ ಪವಿತ್ರವಾದಂತ ಬಜೆಟ್ ಅನ್ನ ಗೌರವಾನ್ವಿತ ಮೋದಿಜಿಯವರ ಸರ್ಕಾರ ಕೊಟ್ಟಿದೆ ಅಂತೇಳಿ ಅತ್ಯಂತ ಅಭಿಮಾನಪೂರ್ವಕ ನಾನು ಹೇಳಲಿಕ್ಕೆ ಕರ್ನಾಟಕಕ್ಕೆ ಬಹಳ ಎಕ್ಸ್ಪೆಕ್ಟೇಷನ್ ಇತ್ತು. ಕಾಂಗ್ರೆಸ್ ನಾಯಕರು ಮೊನ್ನೆಯಿಂದನೂ ಹೇಳ್ತಾ ಇದ್ರು ಕರ್ನಾಟಕಕ್ಕೆ ಏನು ಸಿಗಲ್ಲ ಬಿಡಿ, ಇದೇನು ಹೊಸಲ್ಲ ಅಂತೇಳಿ. ಅದೇ ರೀತಿಯಾಗಿ ಆಯ್ತು ಅಂತ. ವಿಶೇಷವಾಗಿ ಕರ್ನಾಟಕ ಅಂತ ತೆಗೆದುಕೊಳ್ಳಿಕ್ ಬರಲ್ಲ ಸರ್, ಯಾಕಂದ್ರೆ ಕರ್ನಾಟಕದಲ್ಲಿ ದೊಡ್ಡ ಸಂಖ್ಯೆ ನಮ್ಮ ತೆಂಗು ಬೆಳೆಗಾರರು ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಕ್ಯಾಶ್ಯೂ ನಟ್ ಈ ತರ ವಿಚಾರದಲ್ಲಿ ಇರ್ಬೋದು, ಅವರಿಗೆ ಆದ್ಯತೆಯನ್ನ ಕೊಡುವಂತ ದಿಕ್ಕಿನಲ್ಲಿ, ಯಾಕಂದ್ರೆ ತೆಂಗು ಮತ್ತೆ ಕ್ಯಾಶ್ಯೂ ಇದಕ್ಕೆ ಸಂಬಂಧಪಟ್ಟಂಗೆ ಎಕ್ಸ್ಪೋರ್ಟಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡುವಂತ ಕಾರ್ಯ ಆಗಿದೆ. ಮತ್ತೆ ವಿಶೇಷವಾಗಿ ಕೋಸ್ಟಲ್ಗೆ ಅಭಿವೃದ್ಧಿ ವಿಚಾರದಲ್ಲಿರ್ಬೋದು, ಮತ್ತೆ ಮೂಲಭೂತ ಸೌಕರ್ಯಗಳಲ್ಲಿ ಕಾರಿಡಾರ್, ರೈಲ್ವೆ ಕಾರಿಡಾರ್ ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೋಸ್ಕರ ಚೆನ್ನೈ ಬೆಂಗಳೂರು ಇರ್ಬೋದು, ಬೆಂಗಳೂರು ಹೈದರಾಬಾದ್ ಇರ್ಬೋದು, ಇದಕ್ಕೂ ಕೂಡ ಆದ್ಯತೆಯನ್ನ ಕೊಡುವಂತ ಕೆಲಸದಲ್ಲಿ ಆಗಿದೆ. ಮತ್ತು ವಿಶೇಷವಾಗಿ ಕೊಟ್ಟಂತ ಬಜೆಟ್ ನಲ್ಲಿ ಇಡೀ ದೇಶದ ಎಲ್ಲ ವ್ಯಕ್ತಿನೂ ಕೂಡ ಇದು ಅಡಿಯಲ್ಲಿ ಬಂದೇ ಬರ್ತಾರೆ. ಹಾಗಾಗಿ ಇದನ್ನು ವಿಶೇಷವಾಗಿ ನಾವು ಕರ್ನಾಟಕ ಅಂತ ತೆಗೆದುಕೊಳ್ಳೋಕ್ಕಿಂತ ಕೊಟ್ಟಂತ ಎಲ್ಲಾ ಕಾರ್ಯಕ್ರಮಕ್ಕೂ ಕೂಡ ಕರ್ನಾಟಕದ ಜನತೆಗೂ ಕೂಡ ಸಮರ್ಪಣೆ ಆಗುತ್ತೆ. ಹಾಗಾಗಿ ಯಾವುದೇ ಕರ್ನಾಟಕಕ್ಕೆ ಯಾವುದೂ ಕೂಡ ಅನ್ಯಾಯ ಆಗಿಲ್ಲ. ಹೆಚ್ಚು ಸಾಮಾನ್ಯ ಜನರ ಶಕ್ತಿ ತುಂಬುವಂತ ಕಾರ್ಯ ನಮ್ಮ ಗೌರವಾನ್ವಿತ ಮೋದಿಜಿಯವರ ಸರ್ಕಾರದ ಬಜೆಟ್ ನಲ್ಲಿ ಆಗಿದೆ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.